ಯಾಕೆ ಹೈದರಾಬಾದ್ ಬಗ್ಗೆ ಕಾಮೆಂಟ್ ಮಾಡಬೇಕು ಅನ್ನೋದು, ನೀವು ಬೆಂಗಳೂರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮತ್ತು ಡೆಪ್ಟಿ CM ಆಗಿದ್ದೀರಾ. ಯಾಕೆ ನಾವು ಹೇಳೋದು ಪವರ್ಫುಲ್ ಬಂತ? ಅವ್ರು ಆಲ್ರೆಡಿ ಫುಲ್ ಆಗೋಗಿದೆ, ಅವರು ಫುಲ್ ಆಗಿದೆ. ಸ್ವಲ್ಪ ಉಕ್ಕಬೇಕಷ್ಟೇ, ಉಕ್ಕಿದ್ರೆ ಹಾಲು ಉಕ್ಕಿದ್ರೆ ಆಚೆ ಬರ್ತೈತೆ. ಅದು ಬರ್ತಾನೆ ಇಲ್ಲ ಆಚೆ, ಅಲ್ಲೇ ನಿಂತೋಗೈತೆ. ಅದಕ್ಕೆ ಅಲ್ಲೇ ನಿಂತಿದ್ದಾರೆ ಅವರಷ್ಟೇ. ಅದಕ್ಕೆ ನಾನಲ್ಲ ನೋಡಿ, ಇವತ್ತು ಬಂದಿದೆ ಬೆಂಗಳೂರು ವರ್ಸಸ್ ಹೈದರಾಬಾದ್ ಅಂತ ಬಂದಿದೆ, ಪತ್ರಿಕೆ ಟೈಮ್ಸ್ ಅಲ್ಲಿ ಬಂದಿದೆ. ಬೆಂಗಳೂರು ವರ್ಸಸ್ ಹೈದರಾಬಾದ್, ಹೂ ವಿನ್ಸ್ ದ ಬ್ಯಾಟಲ್ ಆಫ್ ದ ಬೂಮ್ ಟೌನ್. ಇಷ್ಟು ದೊಡ್ಡದ ಬಂದಿದೆ, ಹೆಡ್ಲೈನ್ ಬಂದಿದೆ. ಡೆಕ್ಕನ್ ಹೆರಾಲ್ಡ್ ಬಂದಿದೆ, ಎಲ್ಲ ಪತ್ರಿಕೆಯನ್ನು ಬಂದಿದೆ. ಅದರಲ್ಲಿ ಬಹಳಷ್ಟು ಬರೆದಿದ್ದಾರೆ. ಹೈದರಾಬಾದ್ ಸಿ ಓನ್ಲಿ ಆಫ್ ದಿ ಡಿಮ್ಯಾಂಡ್, ಬೆಂಗಳೂರು ಆಸ್ ಫಾರ್ ದ ಟಾಪ್ IT ರೋಲ್, ಈ ಥರದ್ದೆಲ್ಲ ಬಂದಿದೆ. ಏನು ಪ್ಲಸ್ಸು ಮೈನಸ್ ಎಲ್ಲ ಬಂದಿದೆ. ನೀವು ನಾನು ಕಾಮೆಂಟ್ ಮಾಡಲ್ಲ ಅಂತ ಹೇಳಿದ್ರೆ, ಒಂದೇ ನಿಮಿಷ ನೀವೆಲ್ಲೋ ಅವ್ರ ಪರವಾಗಿದ್ದೀರಾ ಅಂತ ತಿಳ್ಕೊಂಡ್ಬಿಡ್ತಾರೆ. ಹೈದರಾಬಾದ್ ಪರ ಇದ್ದೀರಾ, ನಿಮ್ಮ ಫ್ರೆಂಡು INDA ರೇವಂತ್ ರೆಡ್ಡಿ, ಈ ಥರದ್ದೆಲ್ಲ ಹೋಗ್ತೈತೆ ನೋಡಿ. ಫಸ್ಟ್ ನಾವು ಕರ್ನಾಟಕ, ಆಮೇಲೆ ಏನೇ ಫ್ರೆಂಡ್ಶಿಪ್ ಇದ್ರು ಆಮೇಲೆ. ಸೊ ಬೆಂಗಳೂರಿನ ಮರ್ಯಾದೆ ಪ್ರಶ್ನೆ ಇದು, ನೀವು ಅದ್ರ ಬಗ್ಗೆ ಮಾತಾಡಬೇಕು ಅನ್ನೋದು ನಂದು. ಇದು ಇಂಪಾರ್ಟೆಂಟು. ಅದಕ್ಕೆ ನೀವು ಬೆಂಗಳೂರನ್ನ ಓನ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಜನಕ್ಕೆ ಏನು ಹೋಗ್ತದೆ ಮೆಸೇಜು? ಹೈದರಾಬಾದ್ ಜನಕ್ಕೆ, ಬೆಂಗಳೂರು ಜನಕ್ಕೆ ಏನು ಮೆಸೇಜ್ ಹೋಗ್ತದೆ? ಈಗ ಅಶ್ವಥ್ ನಾರಾಯಣ್ ಅವ್ರು ಹೇಳಿದ್ರು, ನಮ್ಮ ಸಿಟಿನ ಬೀಟ್ ಮಾಡಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ. ನೀವು ಪ್ರೈಮ್ ಮಿನಿಸ್ಟರ್ನೆಲ್ಲ ಕೋಟ್ ಮಾಡಿದ್ರೆ, ಎಲ್ಲ ಪ್ರೈಮ್ ಮಿನಿಸ್ಟ್ರು ಎಲ್ಲರೂ ಕೂಡ, ಇಷ್ಟೆಲ್ಲ ಪ್ರೈಮ್ ಮಿನಿಸ್ಟರ್ ಎಲ್ಲ ಓಕೆ ಅಂದಮೇಲೆ DK ಶಿವಕುಮಾರ್ ಯಾಕೆ ಪ್ರಶ್ನೆ ಬರಬೇಕು? ವೈ? ಪವರ್ಫುಲ್ ಸಿಟಿ ಆಗಲಿಲ್ಲ, ಪವರ್ಫುಲ್ ಪರ್ಸನ್ ಇತ್ತು ಅಂತ ಇರ್ಬೋದು. ಅಶ್ವಥ್ ಕ್ಲಿಯರ್ ಆಗಿ ಹೇಳಿದ್ರು, ಈ ಬೆಂಗಳೂರಿನ ನಾವ್ಯಾರು ಉಪಾಧ್ಯಕ್ಷರೇ, ನಾವ್ಯಾರನ್ನು ಬಿಲ್ಡ್ ಮಾಡಿದ್ದಲ್ಲ ಇದು. ನಾವ್ಯಾರನ್ನು ನ್ಯಾಚುರಲ್ ಆಗಿರೋ ಸಿಟಿ ಇದು. ಸರ್ಕಾರದ ಹಣ, ಅನುದಾನಗಳು 65% ನಾವು ಕೊಡ್ತೀವಿ ಟ್ಯಾಕ್ಸು. ಅದು ನಮ್ಮ ತೆರಿಗೆ, ನಮ್ಮ ಹಕ್ಕು. ಇಲ್ಲೇನು ಇಲ್ಲ, ಹಕ್ಕೂ ಇಲ್ಲ, ಪಕ್ಕನೂ ಇಲ್ಲ, ಏನೂ ಇಲ್ಲ. ಅದು ಬೇರೆ ಪ್ರಶ್ನೆ, ಅದು ಡಿಬೇಟ್ ಮಾಡೋಣ. ಆದರೆ ಇಲ್ಲಿ ಬೆಂಗಳೂರು ನ್ಯಾಚುರಲ್ ಆಗಿ ಬಂದಿದೆ. ಇಲ್ಲಿರುವಂತ ವಾತಾವರಣ, ಇಲ್ಲಿರುವಂತ ಫೆಸಿಲಿಟಿ ಇಲ್ಲಲ್ಲ. ಅದರಿಂದ ನೀವು ಓನ್ ಮಾಡ್ಕೊಂಡಿಲ್ಲ ಅಂದ್ರೆ ರಾಂಗ್ ಮೆಸೇಜ್ ಟು ದ ಪೀಪಲ್ ಆಫ್ ಬೆಂಗಳೂರು. ನಾನು ನಮ್ಮ MLAಸ್ಗೆ ಏನ್ ಹೇಳ್ತೀರಿ ಗೊತ್ತಾ? ಬೇರೆ MLAಸ್ಗೆಲ್ಲ ಬೇಕಾದಷ್ಟು ಮೀಟಿಂಗ್ಸ್ ಅಲ್ಲಿ ನಾನೆಲ್ಲೋ ಬೇರೆಯಿಂದ ಬಂದಿದ್ದೀನಿ ಅಂತ ನೀವು ಯಾರು ಅನ್ಕೊಳಕ್ ಹೋಗ್ಬಿಡಿ. ಬೆಂಗಳೂರು ಕರ್ನಾಟಕ ರಾಜ್ಯದ ಹೃದಯ ಇದ್ದಂಗೆ. ಈ ಹೃದಯ ನೀವು ಎಲ್ಲ ಜವಾಬ್ದಾರಿ. ಬೆಂಗಳೂರಿಗೆ ನೀವೆಲ್ಲ ಪಾಲ್ದಾರರು. ನೀವು ಇಲ್ಲಿ ಅದೆಲ್ಲ ನೀವು ಅದನ್ನ ಬಿಡಕ್ಕಾಗಲ್ಲ ಅಂತ ಹೇಳಿದ್ದೀನಿ ನಾನು. ಇಲ್ಲಿ ನಾವು ಒಂದು ರಿಪೋರ್ಟ್ ಬಗ್ಗೆ ಕೇಳಿದ್ರಿ. ಈಗ Bangalore ranks 6th in the global market tech city in talent acquisition, labor induction in Asia Pacific region, top tech market in Asia, India top office space market in 2025, 4.8 million square feet, 1 million plus tech professionals, Asia Pacific tech city ಅಂತ ಬಂದು ಕೊನೆಗೆ ಇದು ನಮ್ಮ ಹೈದರಾಬಾದು ಈಗ 24ನೇ ಪ್ಲೇಸಲ್ಲಿ ಇದೆ. ಬ್ಯಾಂಗ್ಳೂರು 6ನೇ ಪ್ಲೇಸಲ್ಲಿ ಇದೆ. ದಿಸ್ ಇಸ್ ವೆರಿ ಕ್ಲಿಯರ್ ಟು ಹೈದರಾಬಾದ್. ನಾ ಸುಮ್ಮನೆ ಯಾಕೆ ಅದನ್ನ ಮಾತಾಡಿ ನಾನೇನು ಇದು ನಾನು ಇಲ್ಲಿ ಹುಟ್ಟಿಲ್ದೇ ಇರ್ಬೋದು. ಐ ಆಮ್ ನಾಟ್ ಬಾರ್ನ್ ಇನ್ ಬ್ಯಾಂಗ್ಳೂರ್. ನಾನು ಕನಕಪುರದಲ್ಲಿ ಹುಟ್ಟವ್ ನಾನು. ಆದರೆ ಕನಕಪುರನೂ ಬೆಂಗಳೂರು ಜಿಲ್ಲೆ ಇದೆ. ಇಲ್ಲಿಂದ 40 ಕಿಲೋಮೀಟರ್ 45 ಕಿಲೋಮೀಟರ್ ಇದೆ. 6ನೇ ವಯಸ್ಸಿಗೆ ಬೆಂಗಳೂರು ಬಂದು NPS ಸೇರ್ಕೊಂಡ ನಾನು. ಅಲ್ಲಿಂದ ಇಲ್ಲಿವರೆಗೂ ನಾನು ಬಿಟ್ಟೋಗಿಲ್ಲ. ಬರೀ ಎಲೆಕ್ಷನ್ ಮಾತ್ರ ಹೋಗ್ತೀನಿ, ಎಲೆಕ್ಷನ್ ಬರ್ತದೆ. ಬ್ಯಾಂಗ್ಳೂರ್ ಹ್ಯಾಸ್ ಗಿವನ್ ಮಿ ಎವ್ರಿಥಿಂಗ್. ಐ ವಾಂಟ್ ಟು ಕಾಂಟ್ ಸಮಥಿಂಗ್ ಟು ಬ್ಯಾಂಗ್ಳೂರ್. ನಾನು ಪರ್ಮನೆಂಟ್ ಇರೋಕ್ಕಾಗಲ್ಲ. ನಾನು ಇನ್ನೊಂದು 10-15 ವರ್ಷ ಪಾಲಿಟಿಕ್ಸ್ ಮಾಡ್ಬೋದು ಅಷ್ಟೇ. ಈಗ ಆಲ್ರೆಡಿ 63-64 ಅಲ್ಲಿ ಇದ್ದೀನಿ. 64 ಹೆಜ್ಜೆ ಆಗ್ತಾ ಇದ್ದೀನಿ. ಇನ್ನು 10-15 ವರ್ಷಕ್ಕೆ ನಾವು ರಾಜಕಾರಣ ಇಲ್ಲ. 17 ವರ್ಷ 18 ವರ್ಷ 20 ವರ್ಷ ನಾವು 75-26 ಕ್ಲೋಸ್ ಆಗ್ಬೋದು. ನಮ್ಮ ಪೊಲಿಟಿಕಲ್ ಏಜ್ ಫ್ಯಾಕ್ಟರು ಮತ್ತೊಂದೆಲ್ಲ ನಮಗೆಲ್ಲ ಬರ್ಬೋದು. ಬಟ್ ಸಿಗ್ದಂಥ ಸಂದರ್ಭದಲ್ಲಿ ನಾನು ಏನಾದ್ರು ಒಂದು ನಿಮಿಷ ಪ್ಲೀಸ್, ಏನಾದ್ರು ಒಂದು ಕಾಂಟ್ರಿಬ್ಯೂಟ್ ಮಾಡೋಗ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಬಟ್ ನಾನು ಒಬ್ಬನೇ ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ ಜೊತೆಗೆ ನೀವೆಲ್ಲ ನಿಮ್ಮ ವ್ಯಾಲ್ಯೂಬಲ್ ಸಜೆಷನ್ ಕೊಡಬೇಕು ಈ ಡೆಮೊಕ್ರೆಟಿಕ್ ಸೆಟಪ್ ಅಲ್ಲಿ ಅಂತೇಳಿ ನಾನು ಆಲೋಚನೆ ಮಾಡಿಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ರೂಪಿಸ್ಕೊಂಡು ನಾವು ಬರ್ತಾ ಇದ್ದೇವೆ. ಸೊ ಹಂಗೆ ಹೈದರಾಬಾದ್ ಜೊತೆ ಕಾಂಪೀಟ್ ಮಾಡೋಂಥ ಪ್ರಶ್ನೆ, ಹೈದರಾಬಾದ್ಗೂ ನಮಗೂ ನಾವು ಎಲ್ಲೆಲ್ಲೋ ಇದ್ದೀವಿ. ಅಶ್ವಥ್ ನಾರಾಯಣ್ ಅಧ್ಯಕ್ಷರೇ, ದಿ ಟಾಪ್ ರಿಚ್ ಯಾರು ಇದ್ದಾರೆ ಇವತ್ತು? ಇರಾನ್ ಇದೆಯಲ್ಲ, ಒಂದು ಕಾಲದಲ್ಲಿ ಎಲ್ಲ ಇರಾನ್ ಹುಡುಗರುಗಳೆಲ್ಲ ಇಲ್ಲೇ ಓದ್ತಾ ಇದ್ರು. ಇರಾನ್ ಸ್ಟೂಡೆಂಟ್ಸ್ ಇಷ್ಟು, ಐ ಥಿಂಕ್ ಸುರೇಶ್ ಕುಮಾರ್ ಗೊತ್ತಿದೆ. ಇರಾನ್ ಹೆಚ್ಚು ಕಮ್ಮಿ ಒಂದೊಂದು
ಇರಾನಿ ಸ್ಟೂಡೆಂಟ್ಸು 500,000 ಜನ ಇಲ್ಲಿ ಬಂದು ರಾಮಯ್ಯ ಕಾಲೇಜು ಬೇರೆ ಕಾಲೇಜು, ಈಗ ನಮ್ಮ JSW ಮಹೇಂದ್ರ ಅವರೆಲ್ಲ ಹುಡುಗರುಗಳೆಲ್ಲ ಅವರೆಲ್ಲ ಮಕ್ಕಳುಗಳನ್ನೆಲ್ಲ ಬೆಂಗಳೂರಿಗೆ ಇಂಜಿನಿಯರಿಂಗ್ ಕಾಲೇಜ್ ಓದ್ತಾ ಇದ್ರು. ರಾಮಯ್ಯ ಕಾಲೇಜಲ್ಲಿ ನಮ್ಮ ಜಿಂದಾಲ್ ಇವತ್ತು ಏನು ದೊಡ್ಡ ಫ್ಯಾಕ್ಟ್ರಿ ಇದೆ, ದೇ ಸ್ಟಡಿಡ್ ಇಯರ್ 2 ವಾರ. ಇಲ್ಲಿ 250 ಇಂಜಿನಿಯರಿಂಗ್ ಕಾಲೇಜಸ್ ಇದೆ, 70 ಮೆಡಿಕಲ್ ಕಾಲೇಜ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.